ಭೀಮನ ಓಹೋ ಎರಡು ಮೂರು ಭೀಮನ ಓಹೋ ಎರಡು ಮೂರು ನಾವು 5 ಜನ ಅಣ್ಣ ತಮ್ಮದ್ರ ಗದ್ದೆಯಲ್ಲಿ ಎಲ್ಲ ಬಂದು ಪೂರ್ತಿ ಒಂದು ಚೂರು ಕೈ ಹಾಕಂಗಿಲ್ಲ, ಎಲ್ಲ ಲೂಟಿ ಮಾಡಿದೆ. 3 ದಿವಸದಲ್ಲಿ ಕುಯ್ಯೋದ್ರಲ್ಲಿದ್ದು ಅಂದಾಜು ಒಂದು 15ರಿಂದ 20 ಇರ್ಬೋದು, ಸಣ್ಣ ಮರಿ ಎಲ್ಲ ಸೇರಿ. ಈಗ ಫಾರೆಸ್ಟ್ನವರು ಏನು ಮಾಡ್ತಾರೆ ನೋಡಬೇಕು. ಈಗ ಹೋಗಿ ಕಂಪ್ಲೇಂಟ್ ಕೊಡಬೇಕು, ಅರ್ಜಿ ಕೊಟ್ಟು ಬರಬೇಕು ನಾಳೆ ಹೋಗಿ. ಇಷ್ಟ ತನಕ ಬೆಳಗ್ಗೆ ಬಂದು ಯಾರೋ ಫಾರೆಸ್ಟ್ ಕಡೆಯವರು ಬಂದು ನೋಡಿದ್ದಾರೆ, ಅವ್ರು ಯಾರು ಅಂತ ಗೊತ್ತಿಲ್ಲ. ಆನೆ ರಾತ್ರಿ ಬಂದು ಹಿಂಗೆ ಹಾಳು ಮಾಡಿದ್ದೇವೆ ನಾವು. ಇದೇ ಥರ ನೀವು ಫಾರೆಸ್ಟವ್ರು ಬಂದು ನೋಡಲಿಲ್ಲ ಅಂದರೆ ನಾವು ಪಾಯ್ಸನ್ ಕುಡಿದು ಸಾಯಬೇಕು. 20-22 ಆನೆ ಬಂದು ಪೂರಾ 2-3 ಎಕರೆ ಗದ್ದೆ ಎಲ್ಲ ಹಾಳು ಮಾಡಿದೆ. ದಯವಿಟ್ಟು ಬಂದು ಏನು ಪರಿಹಾರ ಕೊಡ್ತೀರಾ, ಏನು ಮಾಡ್ತೀರಾ ನೋಡಿ. ಇಲ್ಲ ಅಂದರೆ ನಮ್ಗೆ ಆತ್ಮಹತ್ಯೆ ಒಂದೇ ಗತಿ ಇರೋದು, ಇನ್ನೇನು ಇಲ್ಲ. ತುಂಬ ಕಷ್ಟ ಬಂದಿದ್ದೀವಿ ಗದ್ದೆ ಮಾಡೋಕ್ಕೆ. ಮರಳೆಲ್ಲ ಹಾಕಿದ್ದು ಇಲ್ಲಿ ಬಂದಿತ್ತು, ನೀರು ಕೊಚ್ಕೊಂಡು ಮರಳೆಲ್ಲ ತೆಗೆದು ಈ ಗದ್ದೆ ಮಾಡಬೇಕಾದ್ರೆ ಭಾರಿ ಕಷ್ಟ ಬಂದಿದ್ದೀವಿ. ತುಂಬ ಚೆನ್ನಾಗಿತ್ತು ನಮ್ಮದು ಗದ್ದೆ, ಭಾರಿ ಚೆನ್ನಾಗಿತ್ತು. 2.5 ಎಕರೆನ ಪೂರ್ತಿ ಪುಡಿ ಮಾಡಿ ಹಾಳು ಮಾಡಿದ್ದಾವೆ. ರಾತ್ರಿ ಎಲ್ಲ ಹಾಳು ಮಾಡಿದ್ದಾವೆ. ಭಾರಿ ಕಷ್ಟ ಬಂದಿದ್ದು, ಗದ್ದೆ ಎಲ್ಲ ಹಾಳಾಯಿತು. ನಾಳೆ ಕುಯ್ಯೋಣ ಅಂತ ಇದ್ದು, ಇವತ್ತೇ ಒಂದು ರಾತ್ರಿ ನಾಳೆ ಕುಯ್ಯೋಣ ಅಂತ ಇದ್ದು ಎಲ್ಲ ಹಾಳಾಗೋಯ್ತು. ಏನು ಮಾಡೋದು ಗೊತ್ತಿಲ್ಲ. ಅವೆಲ್ಲ ಅರಳಿಯಿಂದ ಎಲ್ಲ ಜನ ಮತ್ತು ಆ ಕಡೆ ಬೊಮ್ಮನಹಳ್ಳಿಯಿಂದ ಎಲ್ಲ ಜನ ಕರ್ಕೊಂಡು ಬಂದಿದ್ದೀವಿ. ಎಲ್ಲ ಕೆಲಸ ಮಾಡಿಸಿ ಒಂದೊಂದು ವಾರ 8-10 ದಿನ ಬರೀ ಮರಳು ತೆಗಿಯೋಕ್ಕೇ ಆಗಿದೆ. ತುಂಬಾ ಕಷ್ಟ ಬಂದು ಎಲ್ಲ ಹಾಳಾಗೋಯ್ತು, ಗದ್ದೆ ಎಲ್ಲ ಹಾಳು ಮಾಡಿದ್ವಿ. ಏನು ಮಾಡೋದು ಗೊತ್ತಿಲ್ಲ.